ನಮಸ್ಕಾರ ಎಲ್ಲ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ವಿಷಯ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ಪಾರ್ಟ್ 1 ನೋಡಿರಿ, ಹಾಕಿ ಬಂದಿದ್ವಿ ಟೆಸ್ಟ್ ರೈಡ್ ಹೆಂಗಾಯಿತು ಅಂತ. ಅದ್ರಾಗ ಸ್ವಲ್ಪ ಇದ್ರದ್ದು ಪ್ರಾಬ್ಲಮ್ ಇತ್ತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಆಗೈತೆ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದರು. ಹಾಗೆ ಸ್ವಲ್ಪ ಜನ ಡೈರೆಕ್ಟ್ ಮೆಸೇಜ್ ಕೂಡ ಮಾಡಿದರು. ಅದನ್ನು ನಾವು ಸಜೆಷನ್ ತೊಗೊಂಡಿವಿ, ನೆಕ್ಸ್ಟ್ ವೀಡಿಯೋದಾಗ ಕರೆಕ್ಟ್ ಮಾಡ್ತೀವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಇಲ್ಲಾರ್ದಂಗೆ. ಇದ್ರಾಗ ಪಾರ್ಟ್ 1ದಾಗ ಲಾಸ್ಟಿಗೆ ಎಣ್ಣೆಗೆ ಹಾಕಿದ್ದೆ, ನೀವು ನೋಡಿರಿ ಅನ್ಸುತ್ತೆ. ಪಾರ್ಟ್ 2 ವಿಲ್ ಬಿ ಕಂಟಿನ್ಯೂ ಅಂತ ಹೇಳ್ಕಿಸಿಂದ್ರೆ ಅದ್ರಾಗ ಲಾಸ್ಟಿಗೆ ಒಂದು ನಿಮಿಷಕ್ಕಿಂತ ಮೊದಲು ನೋಡಿರ್ಬೇಕು ನೀವು. ಒಬ್ಬ ಬಂದು ನಮ್ಮದು ಗಾಗಲ್ಸ್ ಕಿತ್ಕೊಂಡು ಹೋಗ್ತಾನೆ ನಮ್ಮ ಅಣ್ಣಂದು. ಅದನ್ನು ವಾಪಸ್ ನಾವು ತೊಗೊಂಬರೋಕೆ ಭಾಳ ಕಷ್ಟಪಟ್ಟಿವಿ. ಅದೇ ವಿಡಿಯೋ ಈಗ ನೆಕ್ಸ್ಟ್ ಪಾರ್ಟ್ 2ದಾಗ ಬರುತ್ತೆ. ಒಂದು ಕನ್ನಡದ ಕತೆ ಐತೆ ಯಕ್ಷಂದ್ರೆ, ಅದು ಏನೇನಾಯ್ತಂತ ಸ್ಟೋರಿ ನಮ್ಮ ಅಣ್ಣ ಹೇಳ್ತಾನೆ, ಕೇಳ್ರಿ. ಏನಿಲ್ಲ, ನಾವು ಟೆಸ್ಟ್ ರೈಡ್ ಮಾಡಬೇಕಾದ್ರೆ ನಮ್ಮ ಬ್ಯಾಟ್ರಿದು ಗೋಪ್ರೋದು ಬ್ಯಾಟ್ರಿ ಡೌನ್ ಆಯಿತು. ಅವಾಗ ಅದು ಶಟ್ ಡೌನ್ ಆಗಕ್ಕೆ ಬಂದಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಬ್ಯಾಟ್ರಿ ಚೇಂಜ್ ಮಾಡೋಕತ್ತೆ ಒಂದು ಜಾಗದಾಗ ನಿಂತ್ಕೊಂಡ್ವಿ. ನಿಂತ್ಕೊಂಡಾಗ ಏನು ಮಾಡಿದ್ರು, ಒಬ್ರು ಅಣ್ಣಾರು ಬಂದರು, ಹೊಸ ಗಾಡಿ ತೊಗೊಂಬಂದಿದ್ರು, ಸ್ವಲ್ಪ ಲೈಟಾಗಿ ಹಾಕಿದ್ರು. ಸೊ ಬಂದು ಯಾರು ನೀವು ಅಂತ ಕೇಳಿದ್ರು. ಸರ್ ನಾವು ಹಿಂಗೆ ಇಲ್ಲಿಯವ್ರೆ ಅಂತ ಹೇಳಿದ್ವಿ. ಅಷ್ಟು ಹೇಳಿದಾಗೂ ಅವರು ಇಲ್ಲೇನು ಮಾಡ್ಲಾಗತ್ತೀರಿ ಹಂಗೆ ಹಿಂಗೆ ಅಂತ ಕೇಳಿದ್ರು. ಸರಿ ಏನೋ ಒಂದು ಸ್ವಲ್ಪ ಇದು ಮಾಡ್ಯಾರ ಅಂತೇಳಿ ನಾವು ಸುಮ್ಮಿದ್ವಿ. ಆಮೇಲೆ ಅವರಿಗೆ ನಾ ಹಾಕ್ಕೊಂಡಿರೋಂಥ ಒಂದು ಚಸ್ಮಾ ಐತಲ್ಲ, ಅದು ಭಾರಿ ಇಷ್ಟ ಆಯ್ತು ಅವ್ರಿಗೆ. ಇಷ್ಟ ಆದಾಗ ನನಗೊಂದು ಸ್ವಲ್ಪ ಕೊಡೋಣ, ನನಗೆ ಭಾರಿ ಇಷ್ಟ ಆಯ್ತು ಅಂತೇಳಿ ಇಸ್ಕೊಂಡ್ರು. ಇಸ್ಕೊಂಡ ತಕ್ಷಣ ಅವ್ರಿಗೆ ಭಾಳ ಇಷ್ಟ ಆಗಿಬಿಡ್ತಾರೆ. ಒಂದು ಸ್ವಲ್ಪ ನಿಷೇಧಾಗ ಇದ್ರಲ್ಲ, ಇಷ್ಟ ಆಗಿಬಿಡ್ತು. ಅದಕ್ಕೇನಾಯಿತು, ಆಮೇಲೆ ನೆಕ್ಸ್ಟ್ ಅವರು ನನಗೆ ಇದು ಬೇಕೇ ಬೇಕು, ನೀನೇನೇ ಮಾಡು, ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕಂದ್ರು. ಸೊ ಅವಾಗ ನಾವೇನು ಇಲ್ಲಣ್ಣ, ನಾವು ಇಷ್ಟಪಟ್ಟು ತೊಗೊಂಡಿವಿ, ಬೇಡ ನಾವು ಇಷ್ಟಪಟ್ಟು ತೊಗೊಂಡಿವಿ ಅಂತ ಹೇಳಿದ್ರು ಕೇಳಿಲ್ಲ. ಸರಿ ಅಷ್ಟು ಮೀರಿ ಆಯ್ತು, ಫೋಟೋ ತೊಗೋತೀನಿ ಅಂದರು. ಫೋಟೋ ತೊಗೊಳಕ್ಕೆ ನಾವೇ ಖುದ್ದಾಗಿ ನಾನೇ ಫೋಟೋ ತೆಗೆದೀನಿ. ವಿಡಿಯೋದಾಗ ನೀವು ನೋಡ್ಬೋದು, ಖುದ್ದಾಗಿ ನಾನೇ ಅವ್ರಿಗೆ ಎಲ್ಲ ಆ್ಯಂಗಲ್ದಾಗ ಚೆನ್ನಾಗಿ ಒಳ್ಳೊಳ್ಳೆ ಫೋಟೋ ತೆಗೆದು ಕೊಟ್ಟಿನಿ. ಅಷ್ಟು ತೊಗೊಂಡ್ಮೇಲೆ ಆಮೇಲೆ ಮತ್ತೇನು ಅನ್ನಿಸ್ತಾವ, ಮತ್ತೆ ನಾವು ಇಸ್ಕೊಂಡ್ಮೇಲೆ ಮತ್ತೆ ಚಸ್ಮಾ ತೊಗೊಂಡು ಅಲ್ಲಿವರೆಗೂ ಬನ್ನಿ ಕೊಡ್ತೀನಣ್ಣ ಅಂತ ಹೇಳ್ಸಿಂದ ಹೇಳಿದ್ರು. ಸರಿ ಆಯಿತು, ಅಷ್ಟು ಮರಿ ಕಿರಿಕಿರಿ ಬ್ಯಾಡ ಅಂತ ಹೇಳ್ಸಿಂದ ಏನೋ ಒಬ್ಬರು ಯಾರಿಗೋ ಒಂದೊಂದು ಇಷ್ಟ ಇದ್ದೇ ಇರ್ತವೆ. ಒಬ್ಬರು ಗಾಡಿ ಇಷ್ಟ, ಒಬ್ಬರು ಚಸ್ಮಾ ಇಷ್ಟ, ಏನೋ ಒಬ್ಬರು ಕಾರ್ ಇಷ್ಟ, ಏನೋ ಒಂದು ಆಟದ ಸಾಮಾನು, ಎಲ್ಲ ಮಕ್ಕಳ ಥರ ಯಾವ್ದು ಏನೋ ಒಂದು ಇಷ್ಟ ಇದ್ದೇ ಇರ್ತೈತಲ್ಲ, ಹಂಗೆ ಇರ್ಲಿ ಬಿಡು ಅಂತ ಕೊಟ್ವಿ. ಅಲ್ಲಿ ಮುಂದೆ ಹಂಗೆ ಹೇಳಿದ ಕಡೆ ಜೋರಾಗಿ ಹೋದರು. ಇರ್ಲಿ ಬಿಡು ಅಂತ ಮುಂದೆ ಹೋದ್ವಿ. ಮುಂದೆ ಬ್ರದರ್ ಒಬ್ಬರು, ಅವ್ರ ಫ್ರೆಂಡೇ ಒಬ್ರು ನಮ್ಮ ಜೊತೆ ಇದ್ದರು. ಇಸ್ಕೊಡ್ತೀನಿ ಬರ್ರಿ ಅಣ್ಣ ಅಂತ ಹೇಳ್ಸಿಂದ ಇಸ್ಕೊಟ್ರು. ಇಸ್ಕೊಟ್ಮೇಲೆ ಮತ್ತೆ ನಾವು ನಮ್ಮದು ಜರ್ನಿ ಬಿಡಪ್ಪ, ಇದೇನು ಇಂಥ ಇನ್ಸಿಡೆಂಟ್ ಆಗ್ತಾವೆ ಅಂತ ಹೇಳ್ಸಿಂದ ಮುಂದೆ ನಮ್ಮ ಪಾಡಿಗೆ ನಾವು ಹೊಂಟಿದ್ವಿ. ಅವಾಗೇನಾಯಿತು, ಮತ್ತೆ ಅವರು ಹಿಂದೆ ಜೋರಾಗಿ ಸ್ಪೀಡಾಗಿ ಬಂದು ಅಡ್ಡ ಹಾಕಿದ್ರು, ಗಾಡಿ ಅಡ್ಡ ಹಾಕಿದ್ರು. ಇನ್ನು ಪೂರ್ತಿ ಹೇಳಿದ್ರೆ ಸ್ಟೋರಿ ನಿಮ್ಗೇನು ನೋಡೋಕ್ಕಾಗಲ್ಲ, ಅದ್ರಾಗ ಹಾಕಿರ್ತೀವಿ ವಿಡಿಯೋ. ಮುಂದೆ ಏನಾಯ್ತಪ್ಪ ಅಂತೇಳಿ ಅವ ಅಡ್ಡ ಹಾಕಿಂದ ಮುಂದೆ ಏನಾಗುತ್ತಾ, ನಾವು ವಾಪಸ್ ಸ್ಪೆಕ್ಸ್ ಇಸ್ಕೊಂಬಂದ್ವೇ ಇಲ್ಲ ಚಸ್ಮಾನ ತೆಗ್ಸಂದ್ರೆ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಎಣ್ಣಾಗ ಮಜಾ ಐತಿ, ಭಾರಿ ಮಜಾ ಐತಿ. ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ಕೊಂಬರ್ರಿ. ಆ ಚಸ್ಮಾ ಸಿಕ್ತೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತಾ. ವೇಟ್ ಮಾಡಿರಿ, ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನೋ ಜನ ಒಂದ್ ಫೋಟೋ ತಗೊಳ್ತೀನಿ ಸ್ಪೆಕ್ಸ್ ಕೊಡು ಅಂದ್ಬಿಟ್ಟು ವಾಪಸ್ ಸ್ಪೆಕ್ಸ್ ತಗೊಂಡು ಎಸ್ಕೇಪು. ಇಂಥ ಜನ ನೋಡಿ ಏನಂತೀರ? ಇಲ್ಲೇ ಅವನೇ ನೋಡೋಣ, ಶಿಷ್ಯ ಕೊಡ್ತಾನ ಏನೋ ಅಂತ ಇಸ್ಕೊಂಡು ಹೋಗೋಣ. ಸ್ಪೆಕ್ಸ್ ನಾವ್ ಈ ಕಡೆ ಹೋಗ್ಬೇಕು. ತಗೊಂಡ್ಲ ಆಸೆ ಇರ್ತಲ್ಲ, ಏನಪ್ಪಾ ಅಂದ್ರ ಇವ್ನು ಯಾವಪ್ಪ ಇಟ್ಟು ಕಿರಿಕಿರಿ ಮಾಡ್ತಾನ ನಮ್ಗ. ನಾವು ಇಷ್ಟಪಟ್ಟು ತಗೊಂಡಿರೋದ ಯಾವ್ದೋ ಒಬ್ರು ನಿಮ್ಗೆ ಇಲ್ಲ, ಅರ್ಥ ಆಯ್ತು. ನಾವು ರೈಡ್ ಹೋಗ್ತಾ ಇದೀವಿ, ನಾವೇ ಧನುಷ್ಕೋಡಿ ಹೋಗೋರು. ಇಲ್ಲ ನಾವ್ ಮಾತು ಕೊಡ್ತೀವಿ ಅಂತೆ, ವಿಡಿಯೋ ಮಾಡ್ತಾ ಇದೀವಿ. ಅದಕ್ಕೆ ಇಲ್ಲ ಇಲ್ಲ ಬೇಡ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ನಾವು ರೈಡ್ ಮಾಡ್ತಾ ಇದೀವಿ.
ಖುಷಿ ಆಯ್ತು ನಮ್ಗೆ ಸಾಕು. ಇಲ್ಲ ಕೊಟ್ಟಿದೆ ಇಲ್ಲ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ. ಖುಷಿ ಆಯ್ತು ನಮ್ಗೆ ಅಷ್ಟೇ. ಇಲ್ಲ ಇಲ್ಲ ಅಷ್ಟು ಕೊಟ್ಟಿದ್ದೀವಲ್ಲ ಹಂಗೆ ಕಿರಿಕಿರಿ ಮಾಡಬಾರ್ದು ಅಂಕಲ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇಲ್ಲ ಕೊಡ್ಬೇಡ ಅಲ್ಲ ಆಗ್ಲೇ ನಿಮ್ಮ ಫೋಟೋನು ತೆಗ್ದೆ ಅಂತ ನಡಿ. ನಿಮ್ಮ ಅಂಗಡಿ ನಡೀರಿ ಬರ್ತೀನಿ ನಾನು. ನಿಮ್ಮ ಅಂಗಡಿಗೆ ನಡೀರಿ ನಾವು ಬರ್ತೀನಿ. ಅಂಗಡಿಗೆ ನಡೀರಿ ಅಲ್ಲ ಇಲ್ಲ ಇಲ್ಲ ಆಯ್ತು ಗೊತ್ತಾಗುತ್ತೆ. ಫೋಟೋ ತೆಗ್ದು ತಿರ್ಗಾ ಅಲ್ಲಿ ಇಲ್ಲ ಸ್ಟೈಲಾಗಿ ಹೋಗ್ರಿ ಅಂತ ನೀವು ವಾಪಸ್ ಅಲ್ಲಿ ಅಂಗಡಿ ಹತ್ರ ಬರ್ತೀವಿ ನಡೀರಿ. ಅಲ್ಲ ನೀವು ಹೆಂಗ್ ಮಾಡೋ ಸರಿ ಆಗತ್ತಾ? ಫೋಟೋ ಖುಷಿ ಫೋಟೋ ತಗೊಂಡ್ರೆ ಅಲ್ಲಿ ಬಂದು ನಾವು ಕೇಳೋ ಸರಿ ಅದಕ್ಕೆ ನಾನು ಸ್ಟೈಲಾಗಿ ಹೋಗಿ ಸ್ಟೈಲಾಗಿ ವಾಪಸ್. ಅಲ್ಲ ಅಲ್ಲ ಏನ್ ಜನ ಬನ್ನಿ ಪ್ಲೀಸ್ ರಜೆ ಮಾಡ್ಕೊಂಡು ಸ್ಟೈಲಾಗಿ ಹೋಗ್ಬೇಕು ಅದಕ್ಕೆ ಸ್ಟೈಲಾಗಿ. ಏನ್ ಸ್ಟೈಲಾಗಿ ಕುಡ್ದ್ಬಿಟ್ಟು ಬಂದು ಹೋಗೋರ್ ಬರೋರ್ಗೆಲ್ಲ ಈ ರೀತಿ ಕಿರಿಕಿರಿ ಮಾಡಿದ್ರೆ ಇವ್ರಿಗೆಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ಅವನು ನಗಳೆ ಇಷ್ಟ ಆಗ್ಯದ ಅಂದ ಕೊಟ್ವಿ. ಫೋಟೋ ತಕೊಂಡ ಒಂದು ರೌಂಡ್ ಹೋಗಿ ಬಂದ ತೊಗೊಂಡು ಆ ಕಡೆ ಓಡಿ ಹೋಗಿದ್ದ. ಪುಣ್ಯಕ್ಕೆ ಮುಂದೆ ಹೋಗಿ ಸಿಕ್ಕ. ಈ ಸದ್ದೇನ ಒಂದು ಅಂಗಡಿ ಅದತ್ತ ಅಂಗಡಿ ತನ ನಾ ಬರ್ತೀನಿ ಅಂಗಡಿಯಾಗ ಹೋಗಿ ಕೊಡ್ತೀನಿ ಅತ್ತಾನ. ನೋಡಮ್ ಇಂಥ ಕುಡ್ದಿದ್ರೆ ಸುಮ್ಮನೆ ಇರ್ಬೇಕು. ಅದು ಬಿಟ್ಟು ಇಟ್ಟು ಕುಡ್ದು ಕಿಚಂದ್ರ ಕಿರಿಕಿರಿ ಮಾಡೋದು ಚಲೋ ಅಲ್ಲ. ನಾವು ಸುಮ್ಮನೆ ದೊಡ್ಡವ್ರು ಅದಾರ ತೆಗ್ಸಿ ಮರ್ಯಾದೆ ಕೊಡ್ತೀವಿ ಅಷ್ಟೇ. ನೋಡಮ್ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಮುಂದೆ ಹೊಂಟಾನ ನಾವಿಂದ ಹೋಗಮ್ಮ ತಗಾರ್ಕ. ಇಲ್ಲ ಬರ್ಲಕ್ಕ ಹೇಳಿಲ್ಲ ಹೋದ ನೋಡ. ಕೊಡಲ್ಲ ಗೊತ್ತು ಜನ ಭಾರಿ ಮೋಸದ ಜನ ಇರ್ತಾರ ಅವನು. ಹಾಂ ಅಂಗಡಿ ಅದತ್ತ ಅದು ಅದತ್ತ ಹೇಳಿಸಿದ್ರೆ ಹಂಗೆ ಎಸ್ಕೇಪ್ ಆದ್ರೆ ಏನು ಮಾಡ್ಬೇಕು ಹೇಳಿ? ಸ್ಕೂಟಿ ಹೋಯ್ತಾ ಒಂದು ಗಾಡಿ ಹೋಯ್ತಾ ಇವಾಗ ಒಂದು ಸ್ಕೂಟಿ. ಅವ್ರು ಸುಮ್ಮನೆ ಸ್ಪೆಕ್ಸ್ ತೊಗೊಂಡು ಹೋದ್ರು. ಏನು ಜನನೋ ಏನೋ ಅಲ್ಲಿ ಚಸ್ಮಾ ತೊಗೊಂಡು ಹಿಂಗೆ ಓಡಿ ಹೋದ್ರೆ ಅಂಥ ಹಲ್ಕಟ್ನ ಮಕ್ಳು ಇರ್ತಾರಪ್ಪ ಅಂದ್ರೆ ಇದೇ ಎಕ್ಸಾಂಪಲ. ಜನ ಭಾಳ ಸುಮಾರು ಇರ್ತಾರೆ. ನಂಬಿ ಹಿಂಗೆ ಏನರ ಕೊಟ್ರಿ ಅಪ್ಪ ಅಂದ್ರೆ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಹಿಂಗೆ ಆತಾವು. ಆದಷ್ಟು ನಿಮ್ಮ ಇದ್ರಾಗ ನೀವು ಇರಿ. ಪಾಪ ನಮ್ಮ ಅಣ್ಣ ಭಾಳ ಇಷ್ಟಪಟ್ಟು ತೊಗೊಂಡಿದ್ದ ಅದನ್ನು. ಹಿಂಗೆ ಜನ ಮೋಸ ಮಾಡ್ತಾರತ್ತೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಕೊಡಬೇಡ ಅಂತ ಹೇಳಿದೆ, ಕೇಳಲಿಲ್ಲ. ಆದರೂ ಕೊಟ್ಟ. ಏನು ಮಾಡೋಕ್ಕಾಗಲ್ಲ. ಒಮ್ಮೆ ಪಾಠ ಕಲ್ತ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ಯಾರಿಗೂ ಕೊಡೋಕೆ ಹೋಗಲ್ಲ. ಎಲ್ಲಿ ಹೋಗ್ತಾನ ವಿಡಿಯೋದಾಗಂತೂ ಅದಾನವ ಕ್ಯಾಮ್ರಾದ ರೆಕಾರ್ಡ್ ಆಗೈತಿ. ಅಂತ ಹಿಂಗ ಹೋಗ್ತಾ ಇದ್ದೀವಿ. ಅವನ ಅಡ್ರೆಸ್ ಗೊತ್ತಾಯ್ತು ಎಲ್ಲದಾನ ಅಂತೇಳಿ ಅವ್ರ ಊರವರು ಹೇಳಿದರು. ಆ ಅಣ್ಣನ ಹೆಸರು ಕುಮಾರ್ ಅಂತ. ಅಲ್ಲ ಕುಡ್ದಾನ ಫೋಟೋ ತಕ್ಕೊಂಡಾನ. ಖುಷಿ ಆಗ್ಯದತ್ತ. ಅಷ್ಟಕ್ಕೆ ಬಿಡೋಲ್ಲ. ವಾಪಸ್ ಅದನ್ನೇ ತೊಗೊಂಡು ಕಿಸಿಂದ್ರೆ ಸ್ವಯ ತೆಗ್ಸಿಂದ್ರೆ ಓಡೋಗಾಗ ಅವನು ಒಂದು ಸ್ಪೆಕ್ಸ್ ಎಲ್ಲ ತನಗರೆ ಆಕ್ಸಿಡೆಂಟ್ ಆಗಲಿ ನಮಗರೆ ಆಕ್ಸಿಡೆಂಟ್ ಆಗಲಿ ಗಾಡಿ ಅಡ್ಡ ಹಾಕಿ ಇದು ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ? ನೋಡಮ್ಮ ಅವ್ರ ವೈಫ್ ಅದಾರತ್ತಿಲ್ಲಿ ಒಂದು ಅಂಗನವಾಡಿ ಸ್ಕೂಲ್ನಾಗ ಕೇಳ ಮತ್ತು ಎಲ್ಲದಾನೋ ಏನೋ ನೋಡಮ್ಮ ಹುಡ್ಕೊಂಬತ್ತೆ. ಯಾಕೆ ಬಿಡಬಾರ್ದು? ಸುಮ್ಮನೆ ಬಿಟ್ಟರೆ ಇವ್ರು ಮತ್ತು ನಮಗಲ್ಲ ಮತ್ತೊಬ್ರಿಗೆ ಹಿಂಗೆ ಮಾಡ್ತಾರೆ. ಅದ್ರ ಸಂಬಂಧ ಅಂಗನವಾಡಿ ಸ್ಕೂಲ್ ಎಲ್ಲದು ಕೇಳಮ್ಮ
ಯಾರಿಗಾರು ಕೇಳಮ್ಮಿಲ್ಲಿ ಸ್ಕೂಲ್ನಾಗ ಅವ್ರ ವೈಫ್ ಇರ್ತಾರಂತ ಕೇಳಿ ಹೋಗಮ್ಮತ್ತ ಕೇಳಮ್ಮಿಲ್ಲ ಅಂಗನವಾಡಿ ಸ್ಕೂಲಲ್ಲಿ ಅಣ್ಣ ಅಂಗನವಾಡಿ ಸ್ಕೂಲಲ್ಲಿ ಐತಿ ಇದೇನಾ ಅದು ಅಂಗನವಾಡಿ ಸ್ಕೂಲ್ ಇದೆ ಅಂತ ಸ್ಕೂಲ್ನಾಗ ಯಾರೂ ಇಲ್ಲ ನೋಡಮ್ಮ ಕೇಳಮ್ಮ ಅದು ಕೇಳಮ್ಮ ನಡೀಜು ತೋರ್ಸಿ ನಡಿ ಫೋಟೋ ಕ್ಯಾಮ್ರಾ ಓಪನ್ ಮಾಡಿ ಗ್ಯಾಲ್ರಿ ಓಪನ್ ಮಾಡಿ ಅಕ್ಕ ಇವ್ರು ಗೊತ್ತಾ ಕುಮಾರ್ ಅಂತಲ್ಲ ಎಲ್ಲವ್ರೆ ನಮ್ಮದು ಹೋಗ್ತಾ ಇದ್ವಾ ಫೋಟೋ ತೊಗೊಳ್ತೀನಿ ಸ್ಪೆಕ್ಸ್ ಕೊಡಿ ಅಂದರು ಕೊಟ್ಟು ಒಂದೆರಡು ಫೋಟೋನ ತೊಗೊಂಡ್ರು ಮುಂದೆ ಹೋಗ್ತಾ ಇದ್ವಿ ಮನೆಗೆ ಗಾಡಿ ಅಡ್ಡ ಹಾಕಿದ್ರು ಬಂದು ನಾವಿಲ್ಲ ವಾಸುದೇವಪುರದವರು ಗಾಡಿ ಅಡ್ಡ ಹಾಕ್ಬಿಟ್ಟು ಸ್ಪೆಕ್ಸ್ ಎಲ್ಲ ಕಿತ್ಕೊಂಡು ಹಿಂಗೆ ಮಿಡಲ್ ರೋಡಲ್ಲಿ ಸ್ಪೀಡಾಗಿ ಓಡ್ಕೊಂಡು ಬಂದ್ರು ನಾವು ಅವ್ರನ್ನೇ ಹುಡ್ಕೊಂಡು ಬಂದ್ವಿ ಸಿಗಲಿಲ್ಲ ಹಾಂ ಅಲ್ಲಿ ಕೇಳಿದ್ವಿ ಇಷ್ಟೊತ್ತು ಒಬ್ರು ಅಣ್ಣ ಹೇಳಿದ್ರು ಹಿಂಗೆ ಕುಮಾರ್ ಅಂತ ಇಲ್ಲಿ ಅಂಗನವಾಡಿಲಿ ಅವ್ರ ವೈಫ್ ವರ್ಕ್ ಮಾಡ್ತಾರೆ ಕೇಳಿ ಅಂದರು ಅಲ್ಲ ಕೊಡ್ತೀನಿ ಅಂತ ಅಲ್ಲ ಫೋಟೋ ತೊಗೊಂಡ್ರು ಎಲ್ಲ ಮಾಡಿದ್ರು ಖುಷಿ ಒಂದು ರೌಂಡ್ ಹೋಗಿ ಬರ್ತೀನಿ ಅಂದರು ಕೊಟ್ವಿ ಹಾಂ ಈ ಕಡೆ ಬನ್ನರ್ಘಟ್ಟ ರೋಡು ನಾವು ಕಗ್ಲಿಪುರ ಹೋಯ್ತಾ ಇದ್ವಿ ಅದಕ್ಕೆ ಕಿತ್ಕೊಂಡ್ಬಿಟ್ಟು ಅಲ್ಲಿ ಸಿಕ್ಕರು ಒಬ್ರು ಇಸ್ಕೊಟ್ರು ಸ್ಪೆಕ್ಸು ತಿರ್ಗಾ ಹೋಗ್ತಾ ಇದೀವಿ ಮಧ್ಯ ಒಂದು ಗಾಡಿ ಅಡ್ಡ ಹಾಕಿದ್ರು ಬ್ರೇಕ್ ಹೊಡಿದೇ ಇದ್ರೆ ಇಬ್ರಿಗೂ ಆಕ್ಸಿಡೆಂಟ್ ಆಗ್ತಿತ್ತು ಅಲ್ಲ ಇಲ್ಲ ಆ ಥರ ಎಲ್ಲ ಮಾಡಲ್ಲ ಅವರು ಒಂಥರ ಇದಾಗಿದ್ದಾರೆ ಜಾಸ್ತಿ ಅಲ್ಲ ಒಪ್ಕೊಂಡ್ವಿ ಯಾರಿಗಾದ್ರೆ ಹಂಗೆ ಬಂದು ಅಡ್ಡ ಗಾಡಿ ಹಾಕಿದಾಗ ಆಕ್ಸಿಡೆಂಟ್ ಆದರೆ ತೊಗೊಂಡ್ಬಿಟ್ಟು ಹೋದ್ರೆ ಇವಾಗ ಅವ್ರದ್ದು ಇಲ್ಲ ಆ ಥರ ಎಲ್ಲ ಮಾಡೋರಲ್ಲ ಅವರು ಒಂಥರ ನಮ್ಮದು ಟೈಮ್ ವೇಸ್ಟ್ ನೋಡಿ ನಮ್ಮದು ಟೈಮ್ ವೇಸ್ಟ್ ಅರ್ಜೆಂಟ್ ಕೆಲಸ ನಮ್ಮದು ವಾಸುದೇವಪುರ ಹಾಂ ಏನೋ ಕೆಲಸ ಮೇಲೆ ಹೋಗಿದ್ವಿ ಕೊಡಬಾರ್ದು ಆ ಥರ ಸ್ಪೆಕ್ಸ್ ಎಲ್ಲ ಇಲ್ಲ ಅಡ್ಡ ಬಂದು ಗಾಡಿ ಹಾಕಿದ್ರು ಬೀಳ್ತಾ ಇದ್ವಿ ಹಂಗೆ ಕಿತ್ಕೊಂಡು ಓಡ್ ಬಂದ್ರು ಅದಕ್ಕೆ ಹಿಂದೆನೇ ಓಡಿಸ್ಕೊಂಡ್ ಬಂದ್ವಿ ಈ ಕಡೆ ಮಿಡಲ್ ರೂಟಲ್ಲಿ ಅಂಗಡಿ ಇದೆ ನಮ್ಮದು ಅಂಗಡಿ ಹತ್ರ ಹೋಗಿ ಕೊಡ್ತೀನಿ ಅಂದ್ರು ಅವ್ರ ಗಾಡಿಯಿಂದನೇ ಫಾಲೋ ಮಾಡಿದ್ವಿ ಇಲ್ಲಿ ಮಿಡಲ್ ರೂಟಲ್ಲಿ ಮಡ್ ರೋಡಲ್ಲಿ ಅಲ್ಲಿ ವಿಡಿಯೋ ತೋರಿಸ್ತೀನಿ ರೀ ನಾವು ಹಾಕಿದ್ರು ಇದೇ ಫಸ್ಟ್ ಟೈಮ್ ಕೇಳ್ತಾರೆ ಅವ್ರು ಆ ಥರ ಮಾಡ್ತಿದ್ದಾರೆ ಒಂದು ಸೆಕೆಂಡ್ ನನ್ಗೆ ಇಷ್ಟ ಆಗಿದೆ ತುಂಬ ಇಷ್ಟ ನನಗೆ ಬೇಕು ಅಂದರು ಅದನ್ನ ತೊಗೊಂಡ್ಬಿಟ್ಟು ಹೋದ್ರು ಸುಮ್ಮನೆ ಬಿಟ್ಟು ಇನ್ನೊಬ್ರು ಅಣ್ಣಾರು ಬಂದರು ಬನ್ನಿ ಅಲ್ಲಿ ಇಸ್ಕೊಡ್ತೀನಿ ಅಂತ ಅಲ್ಲಿ ಹೋಗಿ ಇಸ್ಕೊಟ್ರು ಮತ್ತೆ ನಾವು ಮುಂದೆ ಹೋಗ್ತಾ ಇದ್ದೆ ಮತ್ತೆ ಅಡ್ಡ ಬಂದರು ಇದು ಅಲ್ಲ ಅಂಕಲ್ ಏನು ಹೇಳಿ అంతన కాదండి వాళ్ళు తీసుకొని వెళ్ళిపోయారు అలాగే మంచిగా చెప్పండి అలా కాదు తాగి కుడి ఏమని చూసుకో అవతల ఇంకా ఏమని ఎదురు చేసి సరిగ్గా ఉండాలి చెప్తాను చూసుకో ఏమిది బాలేది ఎంత కంటే చెప్పండి ఎంత తెచ్చుకుంటాను ನಾನೇನು ಮಾಡಿಲ್ಲ ಅಣ್ಣ ಕೇಳಿ ನಾನು ಬಂದು ಹೇಳ್ತಾನೆ ಅಷ್ಟೇ ಅಲ್ಲ ಅಂಗಡಿ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಮಿಡಲ್ ರೋಟಲ್ಲಿ ಅಡ್ಡ ಓಡ್ ಬಂದ್ರೆ ಹೆಂಗಾಗುತ್ತೆ ಹೇಳಿ ನಾವು ನಿಮ್ಮನ್ನ ಹುಡ್ಕೊಂಡು ಜನಕ್ಕೆ ಕೇಳಿ ಹೇಳಿದ್ರು ಹಂಗೆ ಹೋಗ್ತೀರಣ್ಣ ನಿಮಗೂ ಟೈಮ್ ವೇಸ್ಟು ನಮಗೂ ಟೈಮ್ ವೇಸ್ಟು ಮನೆಯವ್ರಿಗೂ ತಲೆನೋವು ನಡಿ ಅಡ್ರೆಸ್ ಅಲ್ಲಿ ಕೇಳಿದ್ವಿ ಅಣ್ಣ ಇದೇ ಊರಲ್ಲಿ ನೀವು ಇರ್ತೀರಾ ಇದೇ ಊರಲ್ಲಿ ಇರ್ತೀರಾ ಯಾರು ಕೇಳಿದ್ರು ಫೋಟೋ ತೋರಿಸಿದ್ರು ಗೊತ್ತಾಗುತ್ತೆ ಯಾಕಂದ್ರೆ ಮಕ್ಳಿದಾರಣ್ಣ ನೀವೆಲ್ಲ ಈ ತರ ಮಾಡಬಾರ್ದು ಅಂಕಲ್ ನಾವು ಹೇಳೋದು ಗಾಡಿ ಅಡ್ಡ ಹಾಕ್ಬೇಕಾದ್ರೆ ನೀವು ಮಾಡೋ ತಪ್ಪಿಂದ ಅವರು ತಲೆ ತೆಗಿಸ್ ಅಕ್ಕ ನೀವು ಮಾಡೋ ತಪ್ಪಿಂದ ಚಿಕ್ಕ ತಪ್ಪು ದೊಡ್ಡದಲ್ಲ ಅವ್ರ ತಲೆ ತೆಗಿಸ್ಬೇಕಾಗತ್ತೆ ಅಲ್ವಾ ನನಗೆ ಇಷ್ಟ ಆಯ್ತು ಅದಕ್ಕೋಸ್ಕರ ಇಷ್ಟ ಆಯ್ತು ನಿಮ್ಗೆ ಕೊಟ್ವಿ ತಾನೆ ಫೋಟೋನು ನಾವೇ ತೆಗೆದ್ವಿ ಅಲ್ಲಿವರೆಗೂ ಹೋದ್ರಿ ಆವಾಗ್ಲೂ ಕೊಟ್ವಿ ನೀವು ಒಂದು ಗಾಡಿ ತೊಗೊಂಡ್ರಿ ಇವಾಗ ಯಾರು ನಿಮ್ಮ ಗಾಡಿ ತೊಗೊಂಡ್ಬಿಟ್ಟು ಹೋಗ್ಬಿಟ್ರೆ ಹೆಂಗಾಗುತ್ತೆ ಹೇಳಿ ನಿಮ್ಗೆ ದೊಡ್ಡದು ಅಮೌಂಟ್ ಬೇಕು ದೊಡ್ಡ ಅಮೌಂಟ್ ಬೇಡ ಅಂಕಲ್ ಅಮೌಂಟ್ ಬೆಲೆ ಕಟ್ಟಕ್ ಆಗಲ್ಲ ಅಣ್ಣ ಇಷ್ಟಪಟ್ಟು ತೊಗೊಂಡ್ಮೇಲೆ ವಸ್ತುಗೆ ಬೆಲೆ ಕಟ್ಟಕ್ ಆಗಲ್ಲ ನೀವು ಲಕ್ಷ ಕೊಡ್ತೀನಿ ಅಂದ್ರೆ ಕೊಡಲ್ಲ ಒಬ್ಬೊಬ್ರು ಆ ಥರ ಮಾಡಕ್ ಹೋಗ್ಬಿಟ್ರಿ ಸರಿ ಅಣ್ಣ ಮಕ್ಳಿದಾರೆ ಬಂಗಾರ ಅಂತ ಮಕ್ಳಿದಾರೆ ನೋಡಿ ಅವ್ರಿಗೂ ಈ ಥರ ಮಾಡಿದ್ರೆ ನಮ್ಮ ತಂದೆ ಹಿಂಗೆ ಮಾಡ್ತಾರೆ ಬೇಜಾರಾಗುತ್ತೆ ಇರ್ಲಿ ಬಿಡಿ ಅಕ್ಕ ಮಾಡಿದಾರೆ ಏನೋ ತಪ್ಪು ಮಾಡಿದಾರೆ ಆಗ್ತಾ ಇರ್ತಾರೆ ಏನೋ ಅವ್ರು ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಸರಿ ಅಣ್ಣ ಈ ಥರ ನೆಕ್ಸ್ಟ್ ಟೈಮ್ ಎಲ್ಲೂ ಮಾಡಕ್ಕೆ ಹೋಗ್ಬೇಡಿ ಸರಿನಾ
ಏನೋ ಇಷ್ಟ ಇದ್ರೆ ಒಂದು ಸ್ವಲ್ಪ ತೊಗೊಳ್ಳಿ ಎಲ್ಲಾದ್ರೂ ಒಂದು. ಅದಕ್ಕೆ ಇಲ್ಲ ಇದು ನಾವು ಇಷ್ಟ ಅಟ್ಲೀಸ್ಟ್ ಬಾ ಅವನಾರು ವಿಷ್ಣುವರ್ಧನ್ ಲಾಗೆ ಇಜನ್ ನಡಿಯಪ್ಪ ಸ್ಟಾರ್ಟ್ ಮಾಡು ಕೊಡಿ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಹಾಂ ನಾವು ಆಗ್ತೇವೆ ಬ್ರೋ. ನೋಡಿ ಜನ ಹೆಂಗಿರ್ತಾರೆ ಅಂದರೆ ಪಾಪ ಇವ್ರು ಮಾಡೋ ಕೆಲಸಗಳಿಂದ ಅವ್ರ ಮನೆಯವರೆಲ್ಲ ತಲೆ ತಗ್ಗಿಸುವಾಗ ಆಗುತ್ತೆ. ಏನೋ ಇಷ್ಟ ಆಯಿತು ಅಂದರೆ ಅದನ್ನು ಪ್ರೀತಿಯಿಂದ ಕೇಳಬೇಕು, ಅದು ಬಿಟ್ಟು ಬಲವಂತವಾಗಿ ಕಿತ್ಕೊಳ್ಳೋದಲ್ಲ. ಅದು ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಬಲವಂತವಾಗಿ ಯಾವುದು ಕಿತ್ಕೋಬಾರ್ದು. ಫೋನ್ ಐತಲ್ರಿ? ಹಾಂ ಫೋನ್ ಐತಿ. ಯಾಕಡೆ ಹೋಗಿದ್ವಲ್ಲ ನಾವು ಹಿಂಗಲ್ಲ. ಆದರೂ ನಾವು ಬಿಡಲಿಲ್ಲ. ಯಾಕಪ್ಪ ಅಂದ್ರೆ ಸುಮ್ಮನೆ ಬಿಡಬಾರ್ದು. ಈ ಸಲ ನಾವು ಸುಮ್ಮ ಬಿಟ್ವಿ ಅಂದ್ರೆ ಮುಂದೆ ಮತ್ತೊಬ್ರಿಗೂ ಹಿಂಗೆ ಮಾಡ್ತಾರೆ ಅವರು. ಅದ್ರ ಸಂಬಂಧ ದಾರಿನೂ ಗೊತ್ತಾಗಲ್ತವ ನಾವು ಎಲ್ಲೆಲ್ಲಿ ಬಂದೀವಿ ಅನ್ನೋದೇ. ಅದಕ್ಕೆ ನೀವು ರೈಡಿಗೆ ಹೋದಾಗ ನೋಡ್ರಿ, ಇಂಥ ಜನ ಭಕ್ತರು ಬಾಮನ್ ಸಿಗ್ತಾರ. ನಂಬಿ ಏನರ ಕಾಸ್ಟ್ಲಿ ವಸ್ತುಗಳು ಕೊಟ್ರಿ ಅಂದ್ರೆ ಕಾಸ್ಟ್ಲಿನೇ ಇರಲಿ ಯಾವುದೇ ಇರಲಿ ಕಸ್ಕೊಂಡು ಹೋದ್ರೆ ಅಂದ್ರೆ ಮುಗೀತು, ಹೊಳ್ಬೋದಲ್ಲ. ನಾವಿನ ಅಡ್ರೆಸ್ ಅದು ಕೇಳಿ ಪುಣ್ಯಕ್ಕೆ ಕೊಟ್ರು. ಆಗಲೇ ಸೌಜನ್ಯ ಕೇಸ್ ಬಗ್ಗೆ ಮಾತಾಡತ್ತಿದ್ವಿ. ಏನಾಗೈತಿ MD ಸಮೀರ್ ಅವ್ರ ವಿಡಿಯೋ ನೋಡಿದ್ವಿ. ಅವರು ಒಬ್ಬ ಕನ್ನಡ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅದಾರ. ಅದ್ರ ಬಗ್ಗೆ ಮಾತಾಡತ್ತಿದ್ವಿ. ಅಷ್ಟೊತ್ತಿಗೆ ಒಬ್ಬ ಬಂದು ಸ್ಪೆಕ್ಸ್ ಕಿತ್ಕೊಂಡು ಓಡೋದ. ಅವನಿಗೆ ಬೆನ್ನು ಹತ್ತಿ ಇಡ್ತಾನೆ. ಅದನ್ನು ಇಸ್ಕೊಂಬರೋದ್ರಾಗ ಅವ್ರ ಮನೆಗೆ ಹೋಗಿ ಇಷ್ಟೊತ್ತು ಟೈಮ್ ವೇಸ್ಟ್ ಆಯಿತು. ಅಲ್ಲ ಈಗೇನು ಜನ ಹೆಂಗದ ಅಂದ್ರೆ ಅವ್ರಿಗೆ ಇಷ್ಟಪಟ್ಟಿದ್ದು ಹೊಟ್ಟೆ ಕಿತ್ಕೋಬೇಕನ್ನೋರು. ಹಂಗೆ ಮಾಡೋದು ಧರ್ಮ ಅಲ್ಲದು. ಪಾಪ ಅವ್ರ ವೈಫ್ ಅವರು ಭಾಳ ಇದು ಮಾಡಿದರು. ನಮಗೆ ಬೇಜಾರಾಯಿತು. ನಾವು ಯಾಕರೆ ಒಂದು ಸ್ಪೆಕ್ಸ್ ಸಲಂದ ಬಂದೀವಿ ಇವ್ರ ಬಲ್ಲಿ ಅಂತ ಹೇಳಿ. ಅದಕ್ಕೆ ಹೇಳೋದು ಇಷ್ಟೇ, ಟ್ರಾವೆಲ್ ಮಾಡ್ತಿರ್ತೀರಿ, ಇಂಥವ್ರು ನೂರಾರು ಜನ ಭೇಟಿ ಹಾಕ್ಕಾರ ದಾರ್ಯಾಗ. ಎಲ್ಲಿ ನಂಬಿ ನೀವು ಕೊಟ್ಟು ಮೋಸ ಹೋಗ್ಬೇಡ್ರಿ. ಸೌಜನ್ಯನ ಕೇಸಿಗೆ ಬರಮ್ಮ ವಾಪಸ್ಸ. ಪಾಪ ಅವ್ರ ಕೇಸ್ ಅಷ್ಟೇ ಕ್ಲೋಸ್ ಮಾಡಿಬಿಟ್ರು. ಅದ್ರಾಗ ಯಾರ್ಯಾರು ಇನ್ವಾಲ್ವ್ಮೆಂಟ್ ಐತಿ ಯಾರ್ದು ಕನ್ಫರ್ಮ್ ಇಲ್ಲ ರೀ. ನಾವು ಮಾತಾಡೋದು ಬೇಡ. ಆದರೂ ಆಕೆಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ನಮ್ಮ ಒಬ್ಬರದೇ ಅಂತಲ್ಲ, ಇಡೀ ಕನ್ನಡಿಗರದ್ದು ಎಲ್ಲರದ್ದು ಸಪೋರ್ಟ್ ಬೇಕು. ಯಾಕಂದರೆ ನ್ಯಾಯ ಸಿಗ್ಬೇಕಂದ್ರೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರೂ ಅವ್ರಿಗೆ ಬಿಡಬಾರ್ದು. ನ್ಯಾಯ ಸಿಗಲೇಬೇಕು. ಯಾಕಂದ್ರೆ ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕರ್ಮ ಕಣ್ಣಿಗೆ ಕಾಣೋದಿಲ್ಲ. ಈಗ ಅವ ಮಾಡ್ತಿರ್ಬೇಕು, ಯಾರೇ ಮಾಡಿ ಎಸ್ಕೇಪ್ ಆಗ್ತಿರ್ಬೇಕು ಇನ್ಫ್ಲೂಯೆನ್ಸಿಂದ. ಮುಂದೆ ಅವ್ರಿಗೆ ಕರ್ಮ ಸಿಗ್ಲಿಕ್ಕಂದ್ರೂ ಮುಂದೆ ಅವ್ರ ಮಕ್ಕಳಿಗಾರೆ ಅವ್ರಿಗೆ ಯಾರಿಗಾರ ಒಟ್ಟು ಅವ್ರ ಮನೆಯವ್ರಿಗೆ ಕರ್ಮ ತೋರಿಸುತ್ತೆ. ಅದಕ್ಕೆ ಆಕೆಗೆ ಸೌಜನ್ಯ ಅವ್ರಿಗೆ ಡೆತ್ ಆಗಿದ್ದಕ್ಕೆ ನ್ಯಾಯ ಸಿಗಲೇಬೇಕು. ನಿಜ ಆರೋಪಿಗಳು ಯಾರಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು. ಈ ಟೆಸ್ಟ್ ರೈಡ್ ಮುಗಿಸ್ಕೊಂಡಂತೂ ಹೊಂಟಿವಿ. ಟೈಮ್ 5:40 ಮನೆಗೆ ಹೋಗೋ ಭಾಳ ಹೊತ್ತಾಯ್ತು ಬಂದು. ಲೇಟ್ ಆಗುತ್ತೆ. ನೆಕ್ಸ್ಟ್ ರೈಡಿಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ಇಂಪಾರ್ಟೆಂಟ್ ಆಕ್ಸೆಸರೀಸ್ ಬೇಕಾಗ್ತಾವೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಂಗೆ ಮತ್ತು ಮೋಟೋವಿಲಾಗ್ ಸೆಟಪ್ಗೆ ಏನೇನು ಬೇಕು ಅನ್ನೋದು, ಯಾವುದು ಫುಲ್ ನೆಸೆಸಿಟಿ ಇದಾವೆ ಅನ್ನೋದು ನಾನು ವಿಡಿಯೋಲಿ ಹೇಳ್ತೀನಿ ಅಂತ. ಹಾಗೆ ನಾನು ಯೂಸ್ ಮಾಡತ್ತಿದ್ದು GoPro Hero 11. ಇದ್ರ ಲಿಂಕ್ ನಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ತೊಗೊಳ್ಳಿ. ಇದ್ರ ಅಪ್ಗ್ರೇಡೆಡ್ ವರ್ಷನ್ಗಳು ಬಂದಾವೆ. GoPro Hero 11 12 ಬಂದೈತಿ, 13 ಬಂದೈತಿ. ಸೊ ನಿಮ್ಗೆ ಇಷ್ಟ ಆಗಿತ್ತು ತೊಗೊಳ್ಳಿ. ಬಟ್ ನಾ ತೊಗೊಂಡು 1 ವರ್ಷ ಆಗಿತ್ತು. ಅದಕ್ಕೆ ಇಷ್ಟಂತರೂ ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಮ್ದು ವಿಡಿಯೋನು ಮುಗಿಸೋಮಂತ. ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.